ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ಮೊಟ್ಟ ಮೊದಲ ಬಾರಿಗೆ ಯೂಟ್ಯೂಬ್ನಲ್ಲಿ ಇದುವರೆಗೂ ಯಾರೂ ಮಾಡದೇ ಇರುವಂಥ ಒಂದು ಸ್ಪೆಷಲ್ ವಡಾ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಬಂಧುಗಳೇ. ಇದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ, ಮಾಡೋದು ಕೂಡ ಅಷ್ಟೇ ಸರಳ. ಯಾರು ಬೇಕಾದರೂ ಈಸಿಯಾಗಿ ಮಾಡುವ ಮೆಥಡ್ನಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಇದು ನೋಡಿದ್ರೇ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಪರ್ಫೆಕ್ಟ್ ಆಗಿದೆ, ಯಾವ ರೀತಿಯಾಗಿದೆ. ಇವಾಗಲೇ ಮಾಡಬೇಕು ಅಂತ ಅನಿಸುತ್ತಲ್ವ. ಪ್ರತಿದಿನ ಧಾರಾಕಾರವಾಗಿ ಮಳೆ ಬರ್ತಾ ಇದೆ, ಇವಾಗಲೂ ಕೂಡ ಮಳೆ ಬರ್ತಾ ಇದೆ. ವಿಡಿಯೋನೆಲ್ಲ ಆ ಸೌಂಡು ಕೂಡ ನಿಮಗೆ ಕೇಳ್ತಾ ಇರಬಹುದು. ಈ ಮಳೆಯಲ್ಲಿ ನಮಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಒಂದು ಸಾರಿ ಹೀಗೆ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ರುಚಿಯಾಗಿದೆ ಬಂಧುಗಳ. ಮೇಲೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸ್ಮೂತ್ ಇರುತ್ತೆ. ತುಂಬ ಚೆನ್ನಾಗಿದೆ ಬಂಧುಗಳೇ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ ಬನ್ನಿ. ಹಾಗಾದರೆ ಇದಕ್ಕೆ ಏನೇನು ಸಾಮಗ್ರಿ ಬೇಕು, ಹೇಗೆ ಮಾಡೋದಂತ ನೋಡೋಣ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನಾವು MTR ಗೋಲ್ಡ್ ಇಡ್ಲಿ ರವಾನ ಬಂಧುಗಳೇ, ಇಡ್ಲಿ ರವಾದಿಂದ ಯಾವ ರೀತಿಯಾಗಿ ನಾವು ರುಚಿಯಾಗಿರುವಂಥ ವಡಾ ಮಾಡೋದು ಅನ್ನೋದೇ ಇವತ್ತಿನ ರೆಸಿಪಿ ಬಂಧುಗಳೇ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. 3/4 ಕಪ್ಪಿನಷ್ಟು ರವಾನ ಒಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಒಂದು 3 ಸಾರಿ ನೀರು ಹಾಕಿ ನಾವು ಇದನ್ನು ತೊಳ್ಕೊಂಡು ಬರಬೇಕು ಬಂಧುಗಳೇ. ನೋಡ್ರಿ, ಇವಾಗ ನೀರೆಲ್ಲ ತೆಗಿತಾ ಇದ್ದೀನಿ ನಾನು ಅದರದ್ದು. ಈಗ ನೋಡ್ರಿ, ಅದ್ರೊಳಗೆ ನೀರು ಹಾಕಿ ನೋಡ್ಕೊರಿ. ಇವಾಗ ಶುಭ್ರವಾಗೈತಿ ನೀರು ಅಂತಂದ್ರೆ ಮುಚ್ಚಿಟ್ಬಿಡ್ರಿ. ಇನ್ನು ನಿಮಗೇನಾದರೂ ಗಡಸ್ತನ ಇತ್ತು ಅಂದ್ರೆ ಮತ್ತೊಂದ್ಸಲ ತೆಗೆದು ಫ್ರೆಶ್ ನೀರನ್ನು ಹಾಕ್ರಿ. ಈಗ ಅದನ್ನು ಮುಚ್ಚಿ ಪಕ್ಕಕ್ಕೆ ಇಟ್ಟಿನ್ರಿ. ಈ ಕಡೆಗೆ ನಾವು ರವೆ ಎಷ್ಟು ತೊಗೊಂಡಿವಿ ಅದ್ರ ಡಬಲ್ ಮೀಡಿಯಮ್ ದಪ್ಪ ಅವಲಕ್ಕಿಯನ್ನು ನಾನಿಲ್ಲೇ ತೊಗೊಂಡಿದ್ದೀನಿ. ಅದನ್ನು ಕೂಡ 3 ಸಾರಿ ನೀಟಾಗಿ ತೊಳಿಬೇಕು ಬಂಧುಗಳೇ. 3/4 ಕಪ್ಪಿನಷ್ಟು ರವೆ ತೊಗೊಂಡಿದ್ದೀನಿ, 1.5 ಕಪ್ಪಿನಷ್ಟು ಅವಲಕ್ಕಿ ಹಾಕ್ಕೊಂಡೆ ಬಂಧುಗಳೇ ನಾನಿಲ್ಲಿ. ಈಗ 2 ಸಾರಿ ತೊಳೆದಿದ್ದೀನ್ರೆ, ಇನ್ನೊಂದು ಸಲ ನೀರು ಹಾಕಿ ತೊಳ್ಕೊಂಡು ಬರ್ತೀನಿ ರೀ. ಈಗ ನೋಡ್ರಿ, 3ನೇ ಸಲದ ನೀರು ಇನ್ನೊಂದು ಸ್ವಲ್ಪ ಗಡಸೈತಲ್ರಿ, ಇದನ್ನು ಕೂಡ ತೆಗೆದು ಫ್ರೆಶ್ ನೀರು ಹಾಕೊಂಡ್ರಿ. ಮತ್ತು ಇದಕ್ಕೆ ನಾವು ಇದು ನೋಡ್ರಿ, ನೀರೆಲ್ಲ ತಗೊಂಡಾಯ್ತ್ರ. ಇದ್ರೊಳಗೆ 1 ಕಪ್ಪಿನಷ್ಟು ನೀರು ಹಾಕಿ ನೀಟಾಗಿ ಇದನ್ನು ಸ್ವಲ್ಪ ಮುಣಗಿಸಿ ಇಡನ್ರಿ. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ, 1 ಕಪ್ ನೀರು ಹಾಕ್ರಿ ಸಾಕು. 1.5 ಕಪ್ಪಿಗೆ 1 ಕಪ್ ನೀರು ಹಾಕ್ರಿ, ಮುಚ್ಚಿ ಇಡೋಣ್ರಿ ಇದನ್ನು. ಇದು ಒಂದು 15ರಿಂದ 20 ನಿಮಿಷ ತೊಗೊಳುತ್ರೆ ನಮಗೆ ಇಡ್ಲಿ ರವೆ ನೆನೆಯಾಕ. ಅವಲಕ್ಕಿನ ಜಲ್ದಿ ನೆನಿತೈತ್ರಿ. ಒಂದು 5 ನಿಮಿಷ 2 ನಿಮಿಷನಾಗ ಅವಲಕ್ಕಿ ನೆಂದು ಹೂವು ಆಗಿಬಿಡ್ತೈತ್ರಿ. ಈಗ ನೋಡ್ರಿ, ಎರಡು ನಾವು ಒಂದು 20 ನಿಮಿಷ ಬಿಟ್ಟಿನ್ರಿ. ನಮ್ಮದು ಎಷ್ಟು ಉದೂರಾಗಿ ಅವಲಕ್ಕಿ ಎಲ್ಲ ನೀರೆಲ್ಲ ಕುಡಿದ್ಬಿಟ್ಟೈತ್ರಿ ಅದು. ಈಗ ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡಿನ್ರಿ. ಅದ್ರ ಜೊತೆಗೆ ಹಂಗೆ ಇಡ್ಲಿ ರವೆ ಕೂಡ ಹಾಕ್ಕೊಂಡಿನ್ರಿ. ಇಡ್ಲಿ ರವೆ ಏನೋ ಹೂ ಆದಂಗೆ ಆಗಿರಂಗಿಲ್ರಿ, ಮತ್ತು ಹೂ ಆದಂಗೆ ಆಗಿಲ್ಲ ಅಂತ ಟೆನ್ಷನ್ ಏನು ತೊಗೋಬೇಡ್ರಿ. ನಾವು ಬಾಂಬೆ ರವೆ ಚಿರೋಟಿ ರವೆ ಆದ್ರೆ ನಮಗೆ ಹೂ ಆದಂಗೆ ಆಕತ್ರಿ. ಇದು ಇಡ್ಲಿ ರವೆ ಹೂ ಆದಂಗೆ ಆಗೋದಿಲ್ರಿ. ನೀರಾಗ ನೆಂದಿರ್ತೈತೆ ಅಷ್ಟೇ ರೀ, ಆದ್ರೆ ಹೂ ಆದಂಗೆ ಆಗಂಗಿಲ್ಲ. ಇದು ಎರಡು ಚಲೋ ಹೊತ್ನ್ಯಾಗ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಮೆತ್ತಗೆ. ಅದ್ರೊಳಗೆ ನೋಡ್ರಿ, ಒಂದಿಷ್ಟು ಮಸಾಲೆ ಆ್ಯಡ್ ಮಾಡ್ಬೇಕ್ರೆ ನಾವು. 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಇಂಚಿನಷ್ಟು ಶುಂಠಿ ತುಂಡು, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಹಾಗೆ ಒಂದಿಷ್ಟು ಬೆಳ್ಳುಳ್ಳಿ ತುಂಡ, ಕರಿಬೇವು, 1 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದು, ಹಾಗೆ ಒಂದು ಅರ್ಧ ಕಪ್ 1 ಕಪ್ಪಿನಷ್ಟು ಕೊತ್ತಂಬರಿ ನೀವು ಎಷ್ಟನ್ನ ಹಾಕೋರಿ ಬಂಧುಗಳೇ. ಹಂಗೆ ನೋಡ್ರಿ, ಇಲ್ಲೇ 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, 1 ಚಿಟಿಕೆಯಷ್ಟು ಅರಿಶಿಣ, ಹಾಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಚಿಲ್ಲಿ ಫ್ಲೇಕ್ಸ್ ನಮ್ಮದು ಖಾರ ಇಲ್ಲರೆ ಬ್ಯಾಡಗಿ ಚಿಲ್ಲಿ ಫ್ಲೇಕ್ಸ್. ನಿಮ್ದು ಏನರ ಖಾರ ಇತ್ತಂದ್ರೆ ನೋಡ್ಕೊಂಡು ಖಾರ ಹಾಕೊಡ್ರಿ ನೀವು. ಈಗ ನೋಡ್ರಿ, ಚಲೋತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ನಾನು. ಈಗ ನೋಡ್ರಿ, ಚಲೋತ್ನಂಗೆ ನಾವು ಹಾಕಿದ್ದೆಲ್ಲ ಸಾಮಗ್ರಿ ಇದ್ರೊಳಗೆ ನೀಟಾಗಿ ಸೇರ್ಬೇಕ್ರಿ. ಹಂಗೆ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟನ್ನು ನಾವು ಸೇರಿಸ್ಕೋಬೇಕಾಕತ್ರ. ಇದು ಹಿಂಗೆ ವಡಾ ಮಾಡೋಕೆ ಬರೋದಿಲ್ರಿ. ಇದು ನೀವು ಇಷ್ಟ ಅನ್ಕೋಬೇಡ್ರಿ. ಮತ್ತು ನೀವು ಪೂರ್ತಿ ವಿಡಿಯೋ ನೋಡ್ರಿ ಬಂಧುಗಳೇ, ಅವಾಗ ನೀವು ಪರ್ಫೆಕ್ಟ್ ಆಗಿರುವಂಥ ವಡಾನ ಮಾಡ್ತೀರಿ. ಪಾಸ್ ಮಾಡಿ ಸ್ಕಿಪ್ ಮಾಡಿ ಮೂವ್ ಮಾಡಿ ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ ನಿಮಗೆ. ಈಗ ಇದ್ರೊಳಗೆ ನೋಡ್ರಿ, ಒಂದು 2 ಚಮಚದಷ್ಟು ಮೈದಾ ಹಾಕ್ಕೊಂಡಿನ್ರಿ. ಮೈದಾ ಎದಕ್ಕೆ ಹಾಕೊಳ್ಳೋದ್ರಿ, ಕೋಟಿಂಗ್ಗೋಸ್ಕರ. 2 ಚಮಚದಷ್ಟು ಬೇಸನ್ ರೀ, ನಾವು ಬಜ್ಜಿ ವಡಾ ಮಾಡ್ತೀವಲ್ರಿ, ಅದ ಕಡ್ಲಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಈಗ ನೋಡ್ರಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದನ್ನು ಸ್ಪೂನಿಂದ ಬ್ಯಾಡ್ರಿ. ಈಗ ನೋಡ್ರಿ, ನಾವು ಚಲೋತ್ನಂಗೆ ಇದನ್ನು ಹಾಕಿರುವಂಥ ಹಿಟ್ಟು ಚಲೋತ್ನಂಗೆ ನಾವು ಮಸಾಲೆ, ಈ ರವೆ, ಅವಲಕ್ಕಿ ಎಲ್ಲದ್ರೊಳಗೂ ಚಲೋತ್ನಂಗೆ ಮಿಕ್ಸ್ ಆಗ್ಬೇಕ್ರಿ. ಈಗ ಉಂಡೆ ಕಟ್ಟಿ ನೋಡ್ಕೋರಿ. ಉಂಡೆ ಕಟ್ಟಿ ನೋಡ್ಕೊಂಡು ಅಂಗೈಯಿಂದ ಒತ್ರಿ. ಹಿಂಗೆ ಕರೆಕ್ಟ್ ಆಯಿತು ನಮಗಂತಂದ್ರೆ ಹಿಟ್ಟು ಹಾಕೋದು ಬೇಡ್ರಿ. ನಿಮಗೆ ಕರೆಕ್ಟ್ ಆಗಿಲ್ಲ ಅಂದರೆ ಈ ಕರೆಕ್ಟ್ ಆಗುವವರೆಗೆ ನಾವು ಹಿಟ್ಟನ್ನು ಹಾಕೋಬೇಕಾಗ್ತದೆ ರೀ.
ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಹಿಟ್ಟಿನ ಪ್ರಮಾಣ ಹೆಚ್ಚು ಕಮ್ಮಿ ಮಾಡ್ಬೇಕಾಗ್ತತ್ರ. ಇಷ್ಟ ಬೇಕಂತ ಅದಕ್ಕೆ ಗೊತ್ತಾಗಂಗಿಲ್ಲ ರೀ, ಯಾಕಂದ್ರೆ ಅವಲಕ್ಕಿ ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆಗಿರ್ತತ್ರ. ಹಾಗಾಗಿ ನೋಡಿಕೊಂಡು ಹಾಕೋರಿ ನೀವು. ಈಗ ಹಿಂಗೆ ಕಟ್ಟಾಕ ಬರ್ಬೇಕ್ರಿ ನಮಗೆ. ಅಂಗೈಯಿಂದ ಒತ್ತಿ ಚಪಟ್ ಮಾಡಿ ವಡ ಮಾಡಕ್ಕೆ ಬರ್ಬೇಕ್ರಿ ನಮಗೆ. ಹಂಗಾದ್ರೆ ಸಾಕ್ರಿ, ಹಿಟ್ಟು ಹಾಕೋದನ್ನು ಬಂದ್ ಮಾಡಿರಿ. ಅಲ್ಲಿವರೆಗೆ ನೀವು ಹಿಟ್ಟು ಹಾಕ್ರಿ ಎರಡು. ಹಿಂಗೆ ನಾವು ಎಲ್ಲ ರೆಡಿ ಮಾಡ್ಕೊಂಬರೋಣ್ರೆ. ಈಗ ನಾನು ದೊಡ್ಡ ಮಾಡ್ಕೊಂಡಿದ್ರೆ ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಮಾಡ್ಕೊರಿ. ಎಲ್ಲ ರೆಡಿ ಮಾಡ್ಕೊಂಡು ಆತ್ರಿ. ಈ ಕಡೆ ನೋಡ್ರಿ, ಆಲ್ರೆಡಿ ನಾ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನ್ರೆ. ಎಣ್ಣೆ ಬಿಸಿ ಆಗೈತ್ರಿ, ಖಡಕ್ ಬಿಸಿ ಆಗಿರ್ಬೇಕ್ರಿ ಎಣ್ಣೆ. ಹೈ ಫ್ಲೇಮ್ನಲ್ಲಿ ಇಟ್ಕೋರಿ. ಇದನ್ನ ಲೋ ಫ್ಲೇಮ್ನಲ್ಲಿ ಕರಿಯೋಕೆ ಆಗೋದಿಲ್ಲ ರೀ, ಫ್ರೈ ಆಗಕ್ಕೆ ಇದು ಟೈಮ್ ತಗೋತೈತ್ರಿ. ಹಾಗಾಗಿ ಈಗ ನೋಡ್ರಿ ಒಂದೊಂದು ಆ ಎಣ್ಣೆ ಒಳಗೆ ಎಷ್ಟು ಹಿಡಿತೈತೆ ಅಷ್ಟು ಹಾಕ್ರಿ. ಇದನ್ನು ಡೀಪ್ ಫ್ರೈ ಮಾಡ್ದಂಗೆ ಜಾಸ್ತಿ ಎಣ್ಣೆ ಹಾಕಿ ಫ್ರೈ ಮಾಡಕ್ಕೆ ಹೋಗ್ಬೇಡ್ರಿ. ಆ ಪೂರಿ ಉಬ್ಬಿದಂಗೆ ಉಬ್ಬಿಡ್ತೈತ್ರಿ. ನಮಗೆ ವಡ ಅಂದ್ರೆ ಪೂರಿ ಉಬ್ಬಿದಂಗೆ ಉಬ್ಬೇಡ್ರಿ. ಹಾಗಾಗಿ ನಾ ಸ್ವಲ್ಪ ಕಮ್ಮಿ ಎಣ್ಣೆ ಹಾಕೀನಿ. ಸ್ವಲ್ಪ ಅಗಲಾಗಿರೋ ಪಾತ್ರೆ ತೊಗೋರ ಅಂದ್ರೆ ನಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ವಡ ಕುಂದಿರ್ತಾವ್ರಿ ನಮಗೆ. ಈಗ ನೋಡ್ರಿ, ಸ್ವಲ್ಪ ಇದು ಆದಮೇಲೆ ಹೊಳ್ಳಿಸಾಕಿದ್ದೀನಿ ರೀ ನಾನು. ಸ್ವಲ್ಪ ಕಲರ್ ಬಂದಮೇಲೆ ಹಿಂಗೆ ನೋಡ್ರಿ ಒಂದು 2-3 ಸಲ ಹಿಂಗೆ ಹೊಳ್ಳಿಸಾಕೊಂತ ಫ್ರೈ ಮಾಡಿರಿ. ಫ್ಲೇಮು ಹೈನೇ ಇರಲಿ ರೀ. ಲೋ ಯಾವಾಗ ಮಾಡ್ಬೇಕಂತ ನಾ ಹೇಳ್ತೀನಿ ರೀ ನಿಮಗೆ. ಈಗ ನೋಡ್ರಿ, ಈ ಕಲರ್ ಬಂತು ನಮಗೆ ಅಂದಾಗ ಫ್ಲೇಮನ್ನು ಲೋ ಮಾಡಿ ಆ ಕಡೆ ಈ ಕಡೆ ಒಂದು 2-3 ಸಲ ಆಟು ಇಟು ತಿರುಗಿಸ್ಕೊಂತ ಫ್ರೈ ಮಾಡಿಕೊಂಡು ಚಲೋತ್ನಂಗೆ ಫ್ರೈ ಮಾಡ್ಕೊರೆ. ಅಂದ್ರೆ ನಮ್ಗೆ ಒಳಗೆ ಚಲೋತ್ನಂಗೆ ಫ್ರೈ ಆಗ್ತೈತೆ ರೀ. ಆಮೇಲೆ ನಾವು ಲೋ ಫ್ಲೇಮ್ನೊಳಗೆ ನೋಡ್ರಿ ಎಷ್ಟು ಚಂದ ಬಂದೈತ್ರಿ ನಮ್ಮ ಕಲರ್. ಸಖತ್ತಾಗೈತ್ರಿ. ಇವಾಗ ಹಾಕಾಕತ್ತೀನಿ, ಸೌಂಡ್ಗಾನಿ ಕೇಳ್ತಿರ್ಬೇಕು ನಿಮ್ಗೆ. ಎಷ್ಟು ಕ್ರಿಸ್ಪಿ ಆಗೈತೆ ಅಂತ ಗೊತ್ತಾಗತ್ತೆ ರೀ ಆ ಸೌಂಡಿನಿಂದನೇ ನಿಮಗೆ. ನೋಡ್ರಿ ಎಷ್ಟು ಸರಿಯಾಗಿ ಬಂದೈತೆ ಹೌದಿಲ್ಲ ನಮ್ಗೆ. ಪರ್ಫೆಕ್ಟ್ ಆಗಿರುವಂಥ ವಡ ರೀ. ಅದು ನಾವು ಯಾವ ಇಡ್ಲಿ ರವಾದಿಂದ ಮಾಡೀವ್ರಿ. ಇದನ್ನು ನೋಡ್ರಿ, ಒಂದು ಸಲ ಮಾಡಿ ನೋಡ್ರಿ, ನೀವು ತಪ್ಪದ ಮಾಡ್ತೀರಿ. ಅವಾಗವಾಗ ಸಖತ್ತಾಗಿರ್ತೈತೆ ರೀ. ನೋಡ್ರಿ ಸೌಂಡ್ಗಾನಿ ಕೇಳ್ರಿ. ತುಂಬ ಅಂದರೆ ತುಂಬಾ ಗರಿ ಆಗಿರುತ್ತೆ. ಒಳಗೆ ನೋಡ್ರಿ ಎಷ್ಟು ಸ್ಮೂತ್ ಆಗೈತೆ ರೀ, ಸ್ಪಾಂಜಿ ಆಗಿರ್ತೈತೆ ರೀ, ಮ್ಯಾಲೆ ಕ್ರಿಸ್ಪಿ ಆಗಿರ್ತೈತೆ ರೀ. ತಪ್ಪದ ಒಂದು ಸಾರಿ ಟ್ರೈ ಮಾಡಿರಿ. ಈಗ ಸೌಂಡ್ಗಾನಿ ಕೇಳ್ರಿ, ನಾನು ನಿಮಗೆ ತಿಂದುಗುನಿ ತೋರಿಸ್ತೀನಿ. ಸೌಂಡ್ ಕೇಳ್ರಿ. ಇದು ನೋಡ್ರಿ ಸಾಯಂಕಾಲ ಇದು ರುಚಿಗೆ ನಮ್ಗೆ ಟೀ ಇತ್ತಂದ್ರೆ ನೋಡ್ರಿ, ಆಹಾ ಏನು ರುಚಿಯಾಗಿರ್ತೈತೆ ರೀ. ಇದನ್ನು ನೀವು ಬೆಳಗ್ಗೆ ಟಿಫಿನ್ಗೂ ಮಾಡ್ಕೋಬಹುದ್ರಿ. ಅವಾಗ ನೀವು ಇಷ್ಟವಾಗಿರುವಂಥ ಚಟ್ನಿ ಜೊತೆಗೆ, ಕಾಯಿ ಚಟ್ನಿ, ಶೇಂಗಾ ಚಟ್ನಿ, ನಿಮ್ಗೆ ಯಾವ ಚಟ್ನಿ ಬೇಕೋ ಆ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೋಬಹುದ್ರಿ. ಸಾಯಂಕಾಲ ಆದ್ರೆ ಟೀ ಜೊತೆಗೆ ಅದರ ಸಾಕಾಗತ್ತೆ ರೀ. ಇದು ಯಾರ ನಮ್ಮ ಮನೆಗೆ ಬಂದವ್ರಿಗೆ ಕೊಟ್ಟು ನೋಡ್ರಿ, ಇದು ಹೆಂಗೆ ಮಾಡಿ ಅಂತ ಕೇಳೋದಂತೂ ಗ್ಯಾರಂಟಿ ರೀ. ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.